ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ರಂಜಿತ್ ಸರ್. ಇವತ್ತು ನಾವು ತುಂಬ ಖುಷಿ ಆಗ್ತಾ ಇದೆ. ಏನಕ್ಕಂದರೆ ಸಿಂಪ್ಲಿಫೈಡ್ ಮೈಂಡ್ಸ್ ಟೀಮ್ ಕಡೆಯಿಂದ ನಿಮಗೋಸ್ಕರ ಇಂಜಿನಿಯರಿಂಗ್ ಕಾಲೇಜ್ ರಿವ್ಯೂ ಸೀರೀಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಫಸ್ಟ್ ಕಾಲೇಜ್ ಇಸ್ ಕರ್ನಾಟಕ KCT's ಟಾಪ್ ಕಾಲೇಜ್ RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಆ್ಯಂಡ್ ಒನ್ ಪಾಯಿಂಟ್ ಇಂಪಾರ್ಟೆಂಟ್ ಹೈಲೈಟ್ ಮಾಡಬೇಕು ಅಂತೀನಿ ಮಕ್ಕಳೇ, ಏನಂದರೆ ಈ ಕಾಲೇಜ್ ಸೀರೀಸಲ್ಲಿ ಏನೇನು ಕವರ್ ಆಗುತ್ತೆ ಅಂದರೆ, ಆ ಕಾಲೇಜ್ ಹೆಂಗೆ ಕಾಣುತ್ತೆ, ಕ್ಯಾಂಪಸ್ ಹೆಂಗಿದೆ ಅಂತ ಫಸ್ಟ್ ತೋರಿಸ್ತೀವಿ. ಆಮೇಲೆ ಅದ್ರ ಪ್ಲೇಸ್ಮೆಂಟ್ಸು, ಆಮೇಲೆ ಈ ಕಾಲೇಜಲ್ಲಿ ಅಡ್ಮಿಷನ್ ಬೇಕು ಅಂದರೆ ನಿಮ್ದು ಎಷ್ಟು ರ್ಯಾಂಕ್ ಬರಬೇಕು, ನಾಟ್ ಜಸ್ಟ್ ಜನರಲ್ ಕ್ಯಾಟಗರಿ. ಎಲ್ಲರೂ ಜಸ್ಟ್ ಜನರಲ್ ಕ್ಯಾಟಗರಿ ತೋರಿಸ್ಬಿಡ್ತಾರೆ. ನಾವು ಎಲ್ಲ ಕ್ಯಾಟಗರೀಸ್ OBC SC ST ಎಲ್ಲಾದ್ರದ್ದು ಕಟ್ ಆಫ್ ತೋರಿಸ್ತೀವಿ. ಆ್ಯಂಡ್ ಆಫ್ಟರ್ ದ್ಯಾಟ್ ಆ ಕಾಲೇಜ್ ಸ್ಪೆಷಾಲಿಟೀಸ್ ಏನು, ಏನಕ್ಕಿದು ನಂಬರ್ 1 ನಂಬರ್ 2 ನಂಬರ್ 3 ಅಂತೆಲ್ಲ. ಆಮೇಲೆ ಫೈನಲಿ ಲಾಸ್ಟಲ್ಲಿ ಈ ಕಾಲೇಜ್ದು ಪಾಸಿಟಿವ್ ಏನು, ಈ ಕಾಲೇಜ್ದು ನೆಗೆಟಿವ್ ಏನು, ಸೊ ದಟ್ ನಿಮಗಿದು ಕರೆಕ್ಟಾ ಇಲ್ವಾ ಅಂತ ಡಿಸೈಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀವಿ. ಓಕೆನಾ? ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದಿ ಫಸ್ಟ್ ಕಾಲೇಜ್, RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ನಾನು ನಿಮ್ಗೆ ಈಗ ತೋರಿಸ್ತಾ ಇರೋದು ಟಾಪ್ ವ್ಯೂ ಆಫ್ ದಿ RV ಕಾಲೇಜ್ ಇಟ್ ಸೆಲ್ಫ್. ಓಕೆನಾ? ಸೊ ನೀವು ನೋಡ್ತೀರಾ, ಈಗ RV ಕಾಲೇಜ್ ಎಂಟ್ರೆನ್ಸ್ ಮುಂದೆನೇ ಮೆಟ್ರೋ ಸ್ಟೇಷನ್ ಇದೆ, ಪಟ್ಟಣಗೆರೆ ಮೆಟ್ರೋ ಸ್ಟೇಷನ್, ಪರ್ಪಲ್ ಲೈನ್. ಆ್ಯಂಡ್ ಯು ಆರ್ ಸೀಯಿಂಗ್ ಎಷ್ಟೊಂದು ಎಲ್ಲ ಈಗ ಹೊಸ ಸ್ಪೋರ್ಟ್ಸ್ ಫೆಸಿಲಿಟೀಸು, ಹೊಸ ಬ್ರ್ಯಾಂಚಸ್ಸು, ಹೊಸ ಡಿಪಾರ್ಟ್ಮೆಂಟ್ಸ್ ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಇದು ಮೈಸೂರು ರೋಡಲ್ಲಿ 16 acres ಕ್ಯಾಂಪಸ್, ಇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆನಾ? ಸೊ ನೋಡೋಕ್ಕೂ ತುಂಬ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಆ್ಯಂಡ್ ಇಟ್ ಈಸ್ ಆನ್ ದ ಮೇನ್ ಮೈಸೂರು ರೋಡ್ ಇನ್ ಬ್ಯಾಂಗ್ಳೂರ್. ಬೇಕಂದರೆ ನೀವು ಮತ್ತೆ ರಿವೈಂಡ್ ಮಾಡಿ ನೋಡಿ, ನಾನು ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಏನಂದರೆ ಈ ಕಾಲೇಜ್ಗೆ ಏನಕ್ಕೆ ಹೋಗಬೇಕು, ಬಿಕಾಸ್ ಆಫ್ ಇಟ್ಸ್ ಟಾಪ್ ಪ್ಲೇಸ್ಮೆಂಟ್ಸ್ ರೆಕಾರ್ಡ್. ಈ ಕಾಲೇಜಲ್ಲಿರೋ ಪ್ಲೇಸ್ಮೆಂಟು, ದಿಸ್ ಇಸ್ ಲೈಕ್ ಅ ಪ್ಲೇಸ್ಮೆಂಟ್ ಕಿಂಗ್. ಈ ಥರ ಪ್ಲೇಸ್ಮೆಂಟ್ಸ್ ಕರ್ನಾಟಕದಲ್ಲಿ KCTಯಿಂದ ಯಾವ ಕಾಲೇಜಸ್ಸಲ್ಲೂ ಹಿಂಗಾಗಲ್ಲ. ಆ್ಯಂಡ್ ಸಮ್ಟೈಮ್ಸ್ ದಿಸ್ ಗಿವ್ಸ್ ಕಾಂಪಿಟೇಷನ್ ಟು ಎಷ್ಟೊಂದು NITs ಇಟ್ ಸೆಲ್ಫ್. ನೋಡ್ತಿರ್ಬೋದು ನೀವು, ಇದು ಇಂಜಿನಿಯರಿಂಗ್ದು ಲಾಸ್ಟ್ ಇಯರ್ದು ಡೇಟಾ ತೋರಿಸ್ತಾ ಇರೋದು. ಸೊ ಏನಂದರೆ ಇಷ್ಟು ಕಂಪ್ನೀಸ್ ಬಂದಿದೆ. ಆ್ಯಂಡ್ ಮೇಯ್ನ್ ಆಸ್ಪೆಕ್ಟ್ ನೀವು ನೋಡಬೇಕಾಗಿರೋದು ಅಂದರೆ ಆವ್ರೇಜ್ ಸ್ಯಾಲ್ರಿ ಆಫ್ ಸ್ಟೂಡೆಂಟ್ ಈಸ್ ಆಲ್ಮೋಸ್ಟ್ 16.86 lakhs. ಆ್ಯಂಡ್ ಟಾಪ್ ಪ್ಲೇಸ್ಮೆಂಟ್ ಇಸ್ 67 lakhs. ಬಟ್ ಒಂದು ರೆಕಮೆಂಡ್ ನಾನು ಏನು ಮಾಡ್ತೀನಿ ಅಂದರೆ, ಟಾಪ್ ಪ್ಲೇಸ್ಮೆಂಟ್ ಎಲ್ಲ ನೋಡೋಕೆ ಹೋಗಬೇಡಿ ಅಷ್ಟೊಂದು, ಬಿಕಾಸ್ ಅದು ಮೇಯ್ನ್ಲಿ ಆ ಸ್ಟೂಡೆಂಟು ಡ್ರಿವನ್ ಆಗಿ, ಅವನೇ ಓನಾಗಿ ಆ ಸ್ಟೂಡೆಂಟ್ ಅದು ತೊಗೊಂಡಿರೋ ಜಾಬ್ ಮೋಸ್ಟ್ಲಿ. ಅದರಲ್ಲಿ ಕಾಲೇಜ್ದು ಅಷ್ಟೊಂದೇನು ಇನ್ವಾಲ್ವ್ಮೆಂಟ್ ಇರೋಲ್ಲ. ಬಟ್ ಆವ್ರೇಜ್ ಕಾಲೇಜ್ ಪ್ಲೇಸ್ಮೆಂಟ್ ವಿಲ್ ಟೆಲ್ ಅ ಲಾಟ್. ಈ ಕಾಲೇಜ್ ಹೆಂಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಇದು ಒಂದು ಡೇಟಾ ಪಾಯಿಂಟ್ ಇಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ನೀವು ನೋಡ್ತಿದ್ದೀರಲ್ಲ, CS AIML ಬ್ರಾಂಚಸ್ದೆಲ್ಲ ಆಲ್ಮೋಸ್ಟ್ ಆವ್ರೇಜ್ ಪ್ಲೇಸ್ಮೆಂಟು 17 lakh 18 lakh 19 lakh per annum ಇದೆ. ಸೊ ದಿಸ್ ಈಸ್ ಗ್ರೇಟ್ ಪ್ಲೇಸ್ಮೆಂಟ್ ಕರ್ನಾಟಕದಲ್ಲಿ. ಆ್ಯಂಡ್ ಬೇರೆ ಬ್ರಾಂಚಸ್ದು ಏನು ಕಮ್ಮಿ ಇಲ್ಲ ಇಲ್ಲಿ ಆ್ಯಕ್ಚುಲಿ. ಇಫ್ ಯು ಸಿ, ಮೆಕ್ಯಾನಿಕಲ್ ಇರ್ಬೋದು, ಏರೋಸ್ಪೇಸ್ ಇರ್ಬೋದು, ಆಲ್ಮೋಸ್ಟ್ 9 lakhs ಆ್ಯಂಡ್ ಅಬೋವ್ ಪ್ಲೇಸ್ಮೆಂಟ್ಸ್ ಇದೆ. ಅದು ಆವ್ರೇಜ್. ಇಷ್ಟು ಪ್ಯಾಕೇಜು ಎಷ್ಟೊಂದು ಕಾಲೇಜಸಲ್ಲಿ ಈವನ್ ಕಂಪ್ಯೂಟರ್ ಸೈನ್ಸ್ ಸ್ಟೂಡೆಂಟ್ಸ್ಗೂ ಸಿಗಲ್ಲ. ಓಕೆನಾ? ಸೊ ದಟ್ಸ್ ವೈ ನಾವು ಈ ಕಾಲೇಜ್ನ ಕ್ಯಾಂಪಸ್ ಅಲ್ಲ, ಪ್ಲೇಸ್ಮೆಂಟ್ ಕಿಂಗ್ ಅಂತ ಹೇಳ್ತಾ ಇರೋದು. ಎಷ್ಟೊಂದು ಕಂಪ್ನಿ ಬರುತ್ತೆ ಇಲ್ಲಿ. ಸೊ ಆ್ಯಂಡ್ ಇದು ಏನಕ್ಕೆ ಈ ಪ್ಲೇಸ್ಮೆಂಟು ಇಷ್ಟು ಚೆನ್ನಾಗಿದೆ ಅಂದರೆ, ದ ರೀಸನ್ ಈಸ್, ಇಲ್ಲಿಗೆ ಹೋಗೋ ಸ್ಟೂಡೆಂಟ್ಸ್ ಯಾವ ಥರ ಅಂದರೆ, ಮೋಸ್ಟ್ ಟಾಪರ್ಸ್ ವಿಲ್ ಗೋ ಟು RV ಕಾಲೇಜ್. ಇದೇನು ಹೈಲೈಟ್ ಮಾಡ್ತಾ ಇದೆ ಅಂದರೆ, ಯಾವ್ಯಾವ ಕೋರ್ಸಸ್ ಇದೆ ಈ ಕಾಲೇಜಲ್ಲಿ, ಆ್ಯಂಡ್ ಅದ್ರದ್ದು ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕ್ಸ್ ಏನಿತ್ತು ಅಂತ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಬರೀ ಜನರಲ್ ಕ್ಯಾಟಗರಿ ಅಲ್ಲ ಇಲ್ಲಿ, ಕಂಪ್ಲೀಟ್ OBC ಕ್ಯಾಟಗರಿ, SC ST ಕ್ಯಾಟಗರೀಸ್ ಆಲ್ಸೋ ಅದ್ರದ್ದು ಏನು ಕಟ್ ಆಫ್ ಬೇಕಾಗಿದೆ ಅಂತ ಕಂಪ್ಲೀಟ್ ಕೋರ್ಸ್ ವೈಸ್, ಕಂಪ್ಯೂಟರ್ ಸೈನ್ಸ್, AIML, ಡೇಟಾ ಸೈನ್ಸ್, ಸೈಬರ್ ಸೆಕ್ಯೂರಿಟಿ, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಟೆಲಿಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್, ಏರೋಸ್ಪೇಸ್, ಮೆಕ್ಯಾನಿಕಲ್, ಬಯೋಟೆಕ್, ಕೆಮಿಕಲ್, ಸಿವಿಲ್, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಇಷ್ಟು ಕೋರ್ಸಸ್ ಇದೆ. ಆ ಕೋರ್ಸಸ್ದು ಏನು ರ್ಯಾಂಕ್ ಬರಬೇಕು ಲಾಸ್ಟ್ ಇಯರ್ ಕಟ್ ಆಫ್ ಅಷ್ಟೊಳಗಡೆ ಬಂದರೆ ನಿಮಗೆ ಚಾನ್ಸ್ ಇದೆ ಈ ಕಾಲೇಜಲ್ಲಿ ಅಡ್ಮಿಷನ್ ಸಿಗೋದು ಥ್ರೂ KCT ಮೆರಿಟ್ ರ್ಯಾಂಕ್ ಅಂತ. ಸೊ ನೀವು ನೋಡ್ತಿರ್ಬೋದು, ಜನರಲ್ ಅವ್ರಿಗೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಬೇಕಂದರೆ 446 ಒಳಗಡೆ ಬರಬೇಕು. ಅದೇ SC ST ಅವರಾದರೆ 7000 ಒಳಗಡೆ ಬಂದರೆ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ನಿಮಗೆ ಕಂಪ್ಯೂಟರ್ ಸೈನ್ಸ್ ಸಿಗುತ್ತೆ. ಸೊ ಏನು ಸರ್ ಇದು ತುಂಬ ಕಷ್ಟ ಅಂತ ಅಂದ್ಕೊಂಡ್ರೆ, ಅದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಬ್ರಾಂಚಸಲ್ಲಿ ಅದೇ ಥರನೇ. ಆಲ್ಮೋಸ್ಟ್ ನಿಮಗೆ 800 ಒಳಗಡೆ ಬಂದರೆ ಜನರಲ್ ಕ್ಯಾಟಗರಿ ಇದ್ದಾಗ ನಿಮಗೆ ಎನಿ ಆಫ್ ದೀಸ್ ಕಂಪ್ಯೂಟರ್ ಸೈನ್ಸ್ ಬ್ರಾಂಚಸ್ ಸಿಗುತ್ತೆ.
ಅದೇ SC ST ತೊಗೊಂಡ್ರೆ 10,000ವರೆಗೂ ಬಂದ್ರೂ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಸಿಗುತ್ತೆ. ಆ್ಯಂಡ್ ಮಿಡಲಲ್ಲಿ OBC ಕ್ಯಾಟಗರೀಸ್ ಏನು ಸರ್ ಅಂತ ಕೇಳಿದ್ರೆ, ನಾನು ಇಲ್ಲೇನು ಕಲರ್ ಹಾಕಿದ್ದೀನಿ, ಗ್ರೀನ್, ಬ್ಲೂ, ಯೆಲ್ಲೋ, ರೆಡ್, ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲಿದೆ ಅಂತ, ಅಷ್ಟು ರ್ಯಾಂಕ್ ಒಳಗಡೆ ಬರಬೇಕು ನಿಮಗೆ. ಬಟ್ ಇಫ್ ಯು ಲುಕ್ ಅಟ್ ಲೆಟ್ಸ್ ಎ ಏರೋಸ್ಪೇಸ್ ಅಥವಾ ಮೆಕ್ಯಾನಿಕಲ್ ಇದ್ದರೆ ಆಲ್ಮೋಸ್ಟ್ ಅದ್ರದ್ದು ಜನರಲ್ ಕ್ಯಾಟಗರಿ ಕಟ್ ಆಫ್ 2,000, 5,000ವರೆಗೂ ಇದೆ ಲಾಸ್ಟ್ ಇಯರು ಜನರಲ್ ಅವ್ರಿಗೆ. ಆ್ಯಂಡ್ SC ST ಅವ್ರದ್ದಂತೂ ತುಂಬ ಇದೆ, ಈಸಿ. ಸೊ ಯು ಕ್ಯಾನ್ ಟಾರ್ಗೆಟ್ ಡೆಫಿನೆಟ್ಲಿ RV ಕಾಲೇಜ್. ನಿಮ್ದು ಏನು ಬ್ರ್ಯಾಂಚ್ ಇಂಟ್ರೆಸ್ಟ್ ಇದೆ ಅದ್ರ ಬೇಸಿಸ್ ಮೇಲೆ ನಿಮ್ದು ಕಟ್ ಆಫ್ ನೋಡ್ಕೊಳ್ಳಿ ಈ ಚಾರ್ಟಿಂದ. ಆ್ಯಂಡ್ ಅದಕ್ಕೆ ನೀವು ಪ್ರಿಪೇರ್ ಆಗಿದ್ರೆ, ಕ್ಯಾಂಪಸ್ ನೋಡಿದ್ರಲ್ಲ, ಪ್ಲೇಸ್ಮೆಂಟ್ ನೋಡಿದ್ರಿ, ಅದು ಬೇಕು ಅಂದರೆ ನೀವು ಇಷ್ಟು ರ್ಯಾಂಕ್ ಒಳಗಡೆ ಅಚೀವ್ ಮಾಡಬೇಕು. ಆ್ಯಂಡ್ ಮೋರ್ ಓವರ್ ಈ ಕಾಲೇಜ್ಗೆ ಹೋಗೋರೆಲ್ಲ ಸೂಪರ್ ಡೂಪರ್ ಸ್ಮಾರ್ಟ್ ಆಗಿರ್ತಾರೆ. ಸೊ ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಕಾಲೇಜ್ ಈಸ್ ಆಲ್ಸೋ ಸೂಪರ್ ಫೇಮಸ್. ಸೊ ಕೋರ್ಸಸ್ ನೋಡಿದ್ವಿ, ಅದಕ್ಕೆ ಏನೇನು ಕಟ್ ಆಫ್ ಅಂತ ನೋಡಿದ್ವಿ. ಈಗ ಈ ಕಾಲೇಜಲ್ಲಿ ಲೆಚ್ಚೆ ನಿಮ್ಗೆ ಅಡ್ಮಿಷನ್ ಸಿಕ್ತು ಅಂದರೆ ಫೀಸ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡೋಣ, ಓಕೆನಾ. ಸೊ KCETಯಿಂದ ಹೋದರೆ ನಿಮಗೆ ಆಲ್ಮೋಸ್ಟ್ 1.2 lakh ಪರ್ ಇಯರ್ ಆಗುತ್ತೆ RVC ಕಾಲೇಜ್ ಸೀಟ್. ಇದು ಪರ್ ಇಯರ್ ಟ್ಯೂಷನ್ ಫೀಸ್. ಅದೇ ಸೇಮ್ ನಿಮ್ಮ KCETಯಿಂದ ಸಿಕ್ಕಿಲ್ಲ, ಬಟ್ ನಾನು ಕಾಮೆಡ್ಕೆ ಬರದೆ ಸರ್, ಕಾಮೆಡ್ಕೆಯಿಂದ ಸಿಗ್ತಾ ಇದೆ ಅಂದರೆ ಕಾಮೆಡ್ಕೆಯಿಂದ ಆಲ್ಮೋಸ್ಟ್ ಲೈಕ್ 3.2 lakh ಪರ್ ಇಯರ್ ಆಗುತ್ತೆ ಟ್ಯೂಷನ್ ಫೀಸ್ ಆಫ್ RV ಕಾಲೇಜ್. ನಾನು ಏನಕ್ಕೆ ಇದೆರಡು ಹೈಲೈಟ್ ಮಾಡ್ತಾ ಇದ್ದೀನಿ ಅಂದರೆ, ಈ ಎರಡು ನೋಡಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಕೋಟಾ ಆಫ್ RV ಕಾಲೇಜ್ ಬಂದರೆ ನೀವು ಇಟ್ಸ್ ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸ್ ನಿಮಗೆ ಮ್ಯಾನೇಜ್ಮೆಂಟ್ ಕೋಟಾಲ್ಲಿ ಬೇಕು ಅಂದರೆ ಆಲ್ಮೋಸ್ಟ್ 70 lakhs ಆರ್ ಅಬೋವ್ ಆಗುತ್ತೆ. ಸೊ ಇದೆಲ್ಲಿದೆ, ಇದು ನಿಮಗೆ ಆಲ್ಮೋಸ್ಟ್ 4,80,000 ಆಗೋಗುತ್ತೆ ಈ ಫುಲ್ ಇಂಜಿನಿಯರಿಂಗು. ಇದು ಆಲ್ಮೋಸ್ಟ್ ಲೈಕ್ 11 lakhs ಹತ್ತಿರ 12.8 to 11 lakhs ಇಂಜಿನಿಯರಿಂಗ್ ಆಗೋಗುತ್ತೆ RV ಕಾಲೇಜಲ್ಲಿ. ಅದೇ ನೀವು ಮ್ಯಾನೇಜ್ಮೆಂಟ್ ಕೋಟಾಲ್ಲಿ ಹೋಗಬೇಕು ಅಂದರೆ 60-70 lakhs ಆಗುತ್ತೆ. ದಟ್ಸ್ ವೈ ನಾನು ಏನು ಹೇಳ್ತಾ ಇದ್ದು, ಕಾಮೆಡ್ಕೆ ಬರೀರಿ, KICTಯಲ್ಲಿ ಸಿಕ್ಕಿಲ್ಲ ಅಂದರೂ ಕಾಮೆಡ್ಕೆ ಎಲ್ಲ ಸಿಗ್ಬೋದು ಅಂತ. ಆ್ಯಂಡ್ ದಟ್ ಈಸ್ ಆಲ್ ಟ್ಯೂಷನ್ ಫೀಸ್. ಹಾಸ್ಟೆಲ್ ಫೀಸ್ ಬಂದರೆ ಆಲ್ಮೋಸ್ಟ್ ಲೈಕ್ 1 lakh ಪರ್ ಇಯರ್ ಹಾಸ್ಟೆಲ್ ಪ್ಲಸ್ ಫುಡ್ ಫೀಸ್ ಬರುತ್ತೆ. ಸೊ ಇದೆಲ್ಲ ಸರ್ ಇದು ವರ್ತಾ ಅಂತ ಕೇಳಿದ್ರೆ, ನೀವು ಪ್ಲೇಸ್ಮೆಂಟ್ ಆಲ್ರೆಡಿ ನೋಡಿದ್ದೀರಾ. 1 yearಲ್ಲೇ ನಿಮಗೆ ಕಂಪ್ಯೂಟರ್ ಸೈನ್ಸ್ ಆದರೆ ಆವ್ರೇಜ್ ಈಸಿಯಾಗಿ 15 to 20 lakhs ನೀವು ಅರ್ನ್ ಮಾಡ್ತೀರಾ. ಇಲ್ಲಿ ಏನು ಕೊಟ್ಟಿದ್ದೀರಾ ಫುಲ್ 4 yearsಗೆ 11-12 lakhs ಆರ್ 13 lakhs ನಿಮ್ಮ ಫಸ್ಟ್ ಇಯರಲ್ಲೇ ನಿಮಗೆ ವಾಪಸ್ ಬರುತ್ತೆ. ಇದನ್ನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಇಷ್ಟು ಇನ್ವೆಸ್ಟ್ ಮಾಡಿದ್ರೆ ಕಾಲೇಜ್ಗೆ ಹೋದರೆ ದೆನ್ ಫಸ್ಟ್ ಇಯರ್ ಪ್ಲೇಸ್ಮೆಂಟಲ್ಲೇ ನಿಮ್ದು ಆಲ್ಮೋಸ್ಟ್ ಈ ಫೀಸ್ ಎಲ್ಲ ಕವರ್ ಆಗೋಗ್ಬಿಡುತ್ತೆ. ಸೊ ಫೀಸ್ ಅಂತ ತುಂಬ ಅಂತ ತಿಳ್ಕೊಬೇಡಿ, ದಿಸ್ ಇಸ್ ಲೈಕ್ ರೆಗ್ಯುಲರ್ ಬಿಕಾಸ್ ಈ ಪ್ಲೇಸ್ಮೆಂಟ್ ಸೂಪರ್ ಡೂಪರ್ ಆಗಿರುತ್ತೆ, ಓಕೆನಾ. ನೆಕ್ಸ್ಟ್ ಹೋಗೋಣ. ಇದೇನಕ್ಕೆ ಸರ್ ಇದು ಕಾಲೇಜು ಲೈಕ್ ಹಿಂಗೆ ಸಖತ್ತಾಗಿ ಪ್ಲೇಸ್ಮೆಂಟ್ ಇದೆ, ರ್ಯಾಂಕ್ 1 ಕರ್ನಾಟಕದಲ್ಲಿ ಅಂದರೆ, ರೀಸನ್ ಇಸ್ ಇದು ತುಂಬ ತುಂಬ ಓಲ್ಡ್ ಕಾಲೇಜ್, 60+ years ಆಫ್ ಲೆಗಸಿ ಇದೆ ಈ ಕಾಲೇಜ್ಗೆ. 1963 ಎಸ್ಟಾಬ್ಲಿಷ್ ಆಗಿದ್ದು, ಅಲ್ಲಿಂದ ತುಂಬ ಇಂಪ್ರೂವ್ ಆಗಿ ತುಂಬ ಅಲ್ಯುಮ್ನೈ ಬಂದು ಕಾಲೇಜ್ನೇ ಫುಲ್ಲು ಸೆಟಪ್, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಅದ್ರದ್ದು ಕರಿಕ್ಯುಲಮ್ ಇರ್ಬೋದು, ಎಲ್ಲ ತುಂಬ ಇಂಪ್ರೂವ್ ಆಗಿರೋದ್ರಿಂದ ವೆಲ್ ಎಸ್ಟಾಬ್ಲಿಷ್ಡ್ ಕಾಲೇಜ್ ಆಗುತ್ತೆ. ಆ್ಯಂಡ್ ಇದ್ರದ್ದು ನೀವು ರ್ಯಾಂಕಿಂಗ್ ನೋಡಿದ್ರೂ NIRF ಇರ್ಬೋದು, NAC ಗ್ರೇಡಿಂಗ್ ಇರ್ಬೋದು, ಟಾಪ್ ನಾಚ್ ಇದೆ, ಕರ್ನಾಟಕದಲ್ಲಿ ಒನ್ ಆಫ್ ದ ಬೆಸ್ಟ್. ಆ್ಯಂಡ್ ಮೋರ್ ಓವರ್ ಆಟೋನಮಸ್ ಸ್ಟೇಟಸ್ ಇದಕ್ಕೆ 2007 ಸಿಕ್ಕಿದೆ ಫಾರ್ ಅಂಡರ್ ಗ್ರ್ಯಾಜುಯೇಷನ್. ಆಟೋನಮಸ್ ಸ್ಟೇಟಸ್ ಏನು ಅಂದರೆ, ಕರಿಕ್ಯುಲಮ್ ಏನು ನೀವು ಇಂಜಿನಿಯರಿಂಗಲ್ಲಿ ಓದ್ತೀರಾ ಅದನ್ನು ಈ ಕಾಲೇಜ್ ಇಟ್ ಸೆಲ್ಫ್ ಕ್ಯಾನ್ ಸೆಟ್. ಸೊ ಏನಾಗುತ್ತೆ ಅದರಿಂದ ಅಂದರೆ, ಈ ಕಾಲೇಜು ಲೈಕ್ ಎವ್ರಿ ಇಯರ್ ಏನು ಇಂಡಸ್ಟ್ರಿ ಟ್ರೆಂಡ್ಸ್ ಹೆಂಗೆ ಚೇಂಜ್ ಆಗ್ತಾ ಇದೆ, ಬೇರೆ ಬೇರೆ ಟೆಕ್ನಾಲಜಿ ಹೆಂಗೆ ಚೇಂಜ್ ಆಗ್ತಾ ಇದೆ, ಇವಾಲ್ವ್ ಆಗ್ತಾ ಇದೆ, ಅದ್ರ ಬೇಸಿಸ್ ಮೇಲೆ ಅವ್ರ ಕರಿಕ್ಯುಲಮು ಚೇಂಜ್ ಮಾಡ್ತಾ ಇರ್ತಾರೆ ಫಾಸ್ಟಾಗಿ. ಇಲ್ಲ ಅಂದರೆ ನೀವು ರೆಗ್ಯುಲರ್ ಕರಿಕ್ಯುಲಮ್ ಫಾಲೋ ಮಾಡಬೇಕು ಅಂದರೆ ಅದು 5 years, 6 years, 10 yearsಗೆ ಒಂದೊಂದ್ಸತಿ ಚೇಂಜ್ ಆಗಲ್ಲ. ಕಂಪ್ಲೀಟ್ ವರ್ಡ್ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಕರಿಕ್ಯುಲಮ್ ಅದೇ ನೀವು ಓಲ್ಡ್ ಓದ್ತಾ ಇರ್ತೀರಾ. ಸೊ ದಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಫ್ ಆಟೋನಮಸ್. ಆ್ಯಂಡ್ ಆಲ್ಮೋಸ್ಟ್ ಲೈಕ್ 43,000 ಅಲ್ಯುಮ್ನೈ ಇದ್ದಾರೆ ಇದರಲ್ಲಿ. ಲಿಂಕ್ಡಿನಲ್ಲೇ ಇಷ್ಟೊಂದಿದ್ದಾರೆ ಅಂದರೆ ಇನ್ನೂ ತುಂಬ ಅಲ್ಯುಮ್ನೈ ಇದ್ದಾರೆ. ಸೊ ನೆಟ್ವರ್ಕ್ ಇಟ್ ಸೆಲ್ಫ್ ಈಸ್ ವೆರಿ 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 ಗುಡ್. ಸೊ ದಟ್ ಈಸ್ ಒನ್. ಆ್ಯಂಡ್ ಸ್ಟೂಡೆಂಟ್ಸ್ ಇನೋವೇಷನ್, ಸ್ಟೂಡೆಂಟ್ಸ್ ಗ್ರೂಪ್ಸ್ ಇರ್ಬೋದು, ಕ್ಲಬ್ಸ್ ಇರ್ಬೋದು, ನಾನು ಇದನ್ನು ಡೀಟೇಲಾಗಿ ಇನ್ನೊಂದು ಸ್ಲೈಡಲ್ಲೂ ತೋರಿಸ್ತೀನಿ. ಸ್ಟೂಡೆಂಟ್ ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಏನೇನು ಮಾಡ್ತಾರೆ, ಕ್ಲಬ್ಸ್ ಏನೇನು ಮಾಡ್ತಾರೆ ಓದೋದು ಬಿಟ್ಟು ಅಂತ. ದಟ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಇನ್ ದಿ ಬ್ಯಾಂಗ್ಳೂರ್ ಆ್ಯಂಡ್ ಕರ್ನಾಟಕ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಫಾರ್ ರಿಸರ್ಚ್ ಆಲ್ಸೋ. 1,400+ ಪಬ್ಲಿಕೇಶನ್ಸ್, 50+ ಪೇಟೆಂಟ್ಸ್ ಫೈಲ್ ಆಗಿದೆ, ಓಕೆನಾ. ಸೊ ದೀಸ್ ಆರ್ ದ ಟಾಪ್ ರೀಸನ್ಸ್ ವೈ ಇಟ್ಸ್ ಲೈಕ್ ನಂಬರ್ 1 ಕಾಲೇಜ್. ಆ್ಯಂಡ್ ಆಲ್ಸೋ ಮೇನ್ ಪಾರ್ಟ್ ಏನಂದರೆ, ನಾನು ಏನು ಹೇಳ್ತಾ ಇದ್ದೆ, ಸ್ಟೂಡೆಂಟ್ಸ್. ಸೊ ಸ್ಟೂಡೆಂಟ್ಸ್ ಏನೇನು ಮಾಡ್ತಾರೆ ಅಂತ ತೋರಿಸ್ತೀನಿ, ಅವಾಗ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಆಸ್ಪೆಕ್ಟ್ ಏನಂದರೆ,
ಕ್ಯಾಂಪಸ್ಸಲ್ಲಿ ಏನೇನಿದೆ ಇಟ್ಸ್ ನಾವು ನೋಡಿದ್ವಿ ಆಲ್ರೆಡಿ ಫಸ್ಟಲ್ಲೇ 16 acres ಕ್ಯಾಂಪಸ್ಸು, ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಎಲ್ಲದರಲ್ಲೂ, ಸೆಂಟ್ರಲ್ ಲೈಬ್ರರಿ ಇದೆ, ಫುಲ್ ಎಲ್ಲ ಮಾಡರ್ನ್ ಲ್ಯಾಬ್ಸ್ ಇದೆ. ಸೊ ಇದು ಅಕಾಡೆಮಿಕ್ ರಿಲೇಟೆಡು. ಒಂದೊಂದು ಡಿಪಾರ್ಟ್ಮೆಂಟ್ಸು ನೋಡಿದ್ರೆ ಫುಲ್ ಮಾಡರ್ನ್ ಆಗಿದೆ, ಕೆಲವುದು ಓಲ್ಡ್ ಇದೆ, ಬಟ್ ಅದನ್ನೆಲ್ಲ ರಿವ್ಯಾಂಪ್ ಮಾಡಿ ಮಾಡರ್ನೈಸ್ ಮಾಡ್ತಾ ಇದ್ದಾರೆ. ರಿಸರ್ಚ್ ಆ್ಯಂಡ್ ಇಂಡಸ್ಟ್ರಿ ಎಕ್ಸ್ಪೋಜರ್ ನೋಡಿದ್ರೆ ಎಷ್ಟೊಂದು ಕೊಲಾಬ್ರೇಷನ್ ಇದೆ. ಫಾರ್ ಎಕ್ಸಾಂಪಲ್ ಸಿಸ್ಕೋ, IBM, ಎಷ್ಟೊಂದು ಈ ಥರ ಮರ್ಸಿಡೀಸ್ ಬೆನ್ಸ್ ಜೊತೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸಲ್ಲಿ ಕೊಲಾಬ್ರೇಷನ್ ಇದೆ, ಎಕ್ಸ್ಪೋಜರ್ ಸಿಗುತ್ತೆ. ಆಂಟ್ರಪ್ರಿನರ್ಶಿಪ್ ಸೆಲ್ ಇದೆ, 3D ಪ್ರಿಂಟಿಂಗ್ ಫೆಸಿಲಿಟೀಸ್ ಇದೆ, ಈ ಥರ ತುಂಬ ಚೆನ್ನಾಗಿದೆ. ಕ್ಯಾಂಪಸ್ಸಲ್ಲಿ ನೀವು ನೋಡಿದ್ರೆ ಫುಡ್ ಕೋರ್ಟ್ ಇದೆ, ತುಂಬ ದೊಡ್ಡ ಫುಡ್ ಕೋರ್ಟು, 4 ಬಾಯ್ಸ್ ಹಾಸ್ಟೆಲ್ಸ್ ಇದೆ, ಗರ್ಲ್ಸ್ ಹಾಸ್ಟೆಲ್ಸ್ ಇದೆ. ಆಮೇಲೆ ನಿಮಗೆ ಸ್ಪೋರ್ಟ್ಸ್ ಫೆಸಿಲಿಟೀಸು ತುಂಬ ಚೆನ್ನಾಗಿದೆ ಇಲ್ಲೆಲ್ಲ. ಓಕೆನಾ? ಕಮಿಂಗ್ ಟು ನೆಕ್ಸ್ಟ್ ಪಾಯಿಂಟ್. ಸೊ ನಾನು ಏನು ಹೇಳ್ತಾ ಇದ್ದೆ, ಅಲ್ಲಿ ಫಸ್ಟ್ ರ್ಯಾಂಕ್ ಏನಕ್ಕೆ ಅಂದರೆ ಅಲುಮ್ನೆ ಇದೆ, ಫೆಸಿಲಿಟೀಸ್ ಇದೆ, ಫ್ಯಾಕಲ್ಟಿ ಇದೆ, ಎವ್ರಿಥಿಂಗ್ ಇಸ್ ಗ್ರೇಟ್. ಬಟ್ ಅಲ್ಲಿ ಹೋಗೋ ಸ್ಟೂಡೆಂಟ್ಸು ಯಾವ ಥರ ಇರ್ತಾರೆ ಟಾಪರ್ಸ್ ಅಂದರೆ, ಒಬ್ರು ನೋಡಿ ಇನ್ನೊಬ್ರು ಫುಲ್ ಚಾಲೆಂಜಿಂಗ್ ಆಗಿ ತೊಗೊಂಡು ಇನ್ಸ್ಪೈರಿಂಗ್ ಆಗಿ ಅವರವರೇ ಬಿಲ್ಡ್ ಮಾಡ್ತಿರ್ತಾರೆ ಏನೇನೋ. ಲೆಟ್ಸೆ ದೀಸ್ ಆರ್ ದ ಇನೋವೇಷನ್ ದಟ್ ಸ್ಟೂಡೆಂಟ್ ಗ್ರೂಪ್ಸ್, ಸ್ಟೂಡೆಂಟ್ ಕ್ಲಬ್ಸ್ ಅಂತಾರೆ ಏನದು, ಅವರೇ ಮಾಡಿರೋದು. ಲೆಟ್ಸೆ ಅಶ್ವಾ ರೇಸಿಂಗ್ ಅಂತ ಮಾಡ್ತಾರೆ, ಅವ್ರದ್ದು ಬೆಸ್ಟ್ ಕಾರ್ ಅಂದರೆ ದೇ ಆ್ಯಕ್ಚುಲಿ ಬಿಲ್ಡ್ ಅ ಕಾರ್ ಫಾರ್ ಕಾರ್ ಕಾಂಪಿಟೇಷನ್. ಸೊ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಕಾರ್ ಅವ್ರು ಬಿಲ್ಡ್ ಮಾಡಿದ್ದಾರೆ ಕಾರ್ ಕಾಂಪಿಟೇಷನ್ಸ್ಗೆ. ಟೀಮ್ ಅಂತರಿಕ್ಷ ಅಂತಿದೆ, ಇದು ಸ್ಯಾಟಿಲೈಟ್ಸ್ ಬಿಲ್ಡ್ ಮಾಡ್ತಾ ಇದ್ದಾರೆ ಇಸ್ರೋ ಜೊತೆ ಸೇರಿಕೊಂಡು. ಟೀಮ್ ವ್ಯೋಮ, ಎಷ್ಟೊಂದು ಈ ಥರ ಕ್ಲಬ್ಸ್ ಇದೆ ನಿಮಗೆ ಕಾಲೇಜ್ ಒಳಗಡೆ. ಬರೀ ಓದೋದು ಅಂತಲ್ಲ, ಬರೀ ಪ್ಲೇಸ್ಮೆಂಟ್ಸು ಅಂತಲ್ಲ, ನಿಮ್ಗೆ ಈ ಥರ ಎಷ್ಟೊಂದು ಕ್ಲಬ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು, ಎಷ್ಟೊಂದು ಕಲಿತೀರಾ, ಎಷ್ಟೊಂದು ಬಿಲ್ಡ್ ಮಾಡ್ತೀರಾ. ಸೊ ದ್ಯಾಟ್ ವೇ ಇಟ್ಸ್ ವೆರಿ 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 ಇಂಟ್ರೆಸ್ಟಿಂಗ್. ಕಲ್ಚರಲ್ ಕಮಿಟಿ, ಕಲ್ಚರಲ್ ಕ್ಲಬ್ಸ್ ಇರುತ್ತೆ. ಆ್ಯಂಡ್ ಆಲ್ಸೋ ಟೆಕ್ ಫೆಸ್ಟ್ ಇರ್ಬೋದು, ಕಲ್ಚರಲ್ ಫೆಸ್ಟ್ ಇರ್ಬೋದು, ಆಂಟ್ರಪ್ರಿನರ್ಶಿಪ್ ಸಮ್ಮಿಟು, ಸ್ಪೋರ್ಟ್ಸು, ರಿಸರ್ಚು, ಎಲ್ಲದನ್ನು ನೋಡಿದ್ರು ನೀವು ಒಂಥರ ಇದು ಟಾಪ್ ನಾಚ್ ಕಾಲೇಜ್. ಬಿಕಾಸ್ ಬೆಸ್ಟ್ ಸ್ಟೂಡೆಂಟ್ಸ್ ಗೋ ಹಿಯರ್. ಸೊ ಬೆಸ್ಟ್ ಸ್ಟೂಡೆಂಟ್ಸ್ ಹೋಗ್ತಾರೆ, ಅದನ್ನು ಈ ಕಾಲೇಜನ್ನು ಬೆಸ್ಟ್ ಮಾಡ್ತಾರೆ. ಸೊ ಫೈನಲಿ ಕಮಿಂಗ್ ಟು ಟಾಪ್ ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್. ಇದನ್ನು ನಾವು ಹೆಂಗೆ ಮಾಡಿದ್ದೀವಿ ಅಂದರೆ ಕಂಪ್ಲೀಟ್ ಪ್ರೀವಿಯಸ್ ಇಯರ್ ಸ್ಟೂಡೆಂಟ್ಸ್ ಹತ್ರ ಎಲ್ಲ ಫೀಡ್ಬ್ಯಾಕ್ ನೋಡಿ ಅವ್ರು ಯಾವ ಥರ ಅವ್ರದ್ದು ಎಕ್ಸ್ಪೀರಿಯನ್ಸ್ ಏನಿದೆ ಅಂತ ನೋಡಿದ್ರೆ, ಟಾಪ್ ಪಾಸಿಟಿವ್ ಏನಂದರೆ ಎಕ್ಸೆಪ್ಷನಲ್ ROI ಅಂದರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್. ಅಂದರೆ ನೀವೇನು ಫೀಸ್ ಕಟ್ತೀರಾ, ಪ್ಲೇಸ್ಮೆಂಟ್ಸ್ ನಿಮ್ಗೆ ಏನು ಬರುತ್ತೆ, ಇದನ್ನು ಬೀಟ್ ಮಾಡೋದಕ್ಕೆ ಯಾವ ಕಾಲೇಜು ಇಲ್ಲ ಕರ್ನಾಟಕದಲ್ಲಿ. ದಟ್ ಈಸ್ ಫಸ್ಟ್. ಲೊಕೇಶನ್ ಈಸ್ ವೆರಿ 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 ಆಕ್ಸೆಸಬಲ್. ಮೆಟ್ರೋ ಸ್ಟೇಷನ್, ಕಾಲೇಜ್ ಎಂಟ್ರೆನ್ಸೇ ಮೆಟ್ರೋ ಸ್ಟೇಷನ್ ಎಂಟ್ರೆನ್ಸು. ಸೊ ಆರಾಮಾಗಿ ಹೋಗ್ಬೋದು ನೀವು. ಅದಕ್ಕೆ ಎಲ್ಲೋ ಕಾಲೇಜ್ ಎಲ್ಲೋ ದೂರದಲ್ಲಿ ಅಥವಾ ಎಲ್ಲೋ ಒಳಗಡೆ ಅಂತಲ್ಲ, ಮೇಯ್ನ್ ರೋಡ್, ಮೈಸೂರು ಮೇಯ್ನ್ ರೋಡಲ್ಲಿದೆ, ಮೆಟ್ರೋ ಆಕ್ಸೆಸಿಬಿಲಿಟಿ ಇದೆ. ಆ್ಯಂಡ್ ಎಷ್ಟೊಂದು ಟೆಕ್ನಿಕಲ್ ಕ್ಲಬ್ಸ್ ಇದೆ, ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇರ್ತಾರೆ, ಕ್ಲಬ್ಸ್ ಇರುತ್ತೆ, ಸೂಪರಾಗಿ ನೀವು ಇನ್ವಾಲ್ವ್ ಆಗ್ಬೋದು ಆ್ಯಂಡ್ ಯು ವಿಲ್ ಲರ್ನ್ ಅ ಲಾಟ್. ನೆಗೆಟಿವ್ ಸೈಡ್ ಬಂದರೆ RV ಕಾಲೇಜಲ್ಲಿ, ಟಾಪ್ ಕಾಲೇಜಸ್ಸಲ್ಲೂ ಏನಪ್ಪ ನೆಗೆಟಿವ್ ಅಂದರೆ ತುಂಬ ಸ್ಟ್ರಿಕ್ಟ್ ಇದೆ ಕಾಲೇಜು ಆ್ಯಂಡ್ ಮ್ಯಾನೇಜ್ಮೆಂಟ್. ಇಲ್ಲಿ ಒಂದು ಅಟೆಂಡೆನ್ಸ್ ಇರ್ಬೋದು ಆ್ಯಂಡ್ ಆಲ್ಸೋ ಮ್ಯಾನೇಜ್ಮೆಂಟ್ ಇರ್ಬೋದು. ಸೊ ಬಿಕಾಸ್ ದೇ ಹ್ಯಾವ್ ಟು ಬಿ ನಂಬರ್ 1. ಸೊ ಆ ಮ್ಯಾನೇಜ್ಮೆಂಟು ಅದೇ ಥರ ಇದೆ, ಸ್ವಲ್ಪ ಸ್ಟ್ರಿಕ್ಟ್ ಇರ್ತಾರೆ. ಫೆಸಿಲಿಟೀಸು ಏನಂದರೆ ಸ್ವಲ್ಪ ಸ್ಪೇಸ್, ಬಿಕಾಸ್ ಇದು ಮೇಯ್ನ್ ಕ್ಯಾಂಪಸ್ಸೇ ಮೇಯ್ನ್ ರೋಡಲ್ಲಿ, ಮೈಸೂರು ರೋಡಲ್ಲಿ ಇರೋದ್ರಿಂದ 16 acres ಕ್ಯಾಂಪಸ್. ಎಷ್ಟೊಂದು ಕಾಲೇಜಸ್ಸು 20, 30, 40 acres ಕ್ಯಾಂಪಸ್ ಎಲ್ಲ ಇರುತ್ತೆ. ಸೊ ಇದು ಸ್ವಲ್ಪ ಕ್ಯಾಂಪಸ್ ಸ್ವಲ್ಪ ಚಿಕ್ಕದು. ಆ್ಯಂಡ್ ಫುಡ್ ಆಲ್ಮೋಸ್ಟ್ ಲೈಕ್ ಎಲ್ಲೇ ಯಾವುದೇ ಹಾಸ್ಟ್ಲಿಗೆ ಹೋದ್ರೂ ನಿಮ್ಗೊಂಥರ ಅದು ಬೆಸ್ಟ್ ಅನಿಸಲ್ಲ, ಬಟ್ ಓಕೆ ಫುಡ್ಡು ಚೆನ್ನಾಗಿಲ್ಲ ಸ್ವಲ್ಪ ಅಂತಾರೆ. ಆ್ಯಂಡ್ ಮೇಯ್ನ್ಲಿ ಅಕಾಡೆಮಿಕ್ ಸ್ಟ್ರೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ನಿಮ್ಮ ಪಿಯರ್ ಗ್ರೂಪೇ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ಲೇ ಹೆಂಗಿರ್ತಾರೆ ಅಂದರೆ ತುಂಬ ಚಾಲೆಂಜಿಂಗ್ ಆಗಿರ್ತಾರೆ, ತುಂಬ ಪ್ರಾಜೆಕ್ಟ್ಸ್ ಇರುತ್ತೆ. ಈ ಥರ ಪ್ಲೇಸ್ಮೆಂಟ್ಸ್ನ ತೋರಿಸ್ಬೇಕು ಅಂದರೆ ದೇ ಹ್ಯಾವ್ ಟು ಪ್ರಿಪೇರ್ ಯು. ಆ ಥರ 4 ಇಯರ್ಸಲ್ಲಿ 3 ಇಯರ್ಸಲ್ಲಿ ನಿಮಗೆ ಫುಲ್ 12th ಮುಗಿಸ್ಕೊಂಡು ಹೋಗ್ತೀರಾ, ಅಲ್ಲಿ ನೀವು ಇಂಜಿನಿಯರಾಗಿ ವಾಪಸ್ ಬರ್ತೀರಾ. ಆ ಪ್ರಾಸೆಸ್ ಇಟ್ ಸೆಲ್ಫ್ ಈಸ್ ವೆರಿ 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 ಸ್ಟ್ರಿಕ್ಟ್ ಆ್ಯಂಡ್ ತುಂಬ ಪ್ರೆಷರ್ ಇರುತ್ತೆ. ಸೊ ನಿಮಗೆ ಆ ಪ್ರೆಷರಲ್ಲಿ ಫೇಸ್ ಮಾಡ್ತೀನಿ, ನಂಗೆ ಆ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ, ನಾನು ಇದು ಇಂಜಿನಿಯರಿಂಗ್ ಮಾಡೋಕ್ಕೆ ಹೋಗ್ತಾ ಇರೋದು ಟೈಮ್ ಪಾಸ್ಗಲ್ಲ, ಪಾರ್ಟಿ ಮಾಡೋಕ್ಕೆ, ಅವೆಲ್ಲ ಓಕೆ, ಕ್ಲಬ್ಸು ಇರುತ್ತೆ, ಅದೆಲ್ಲ ಮಾಡ್ತೀರಾ. ಬಟ್ ಅಲಾಂಗ್ ಸೈಡ್ ಎಜುಕೇಷನ್ನು ತುಂಬ ಇಂಪಾರ್ಟೆನ್ಸ್ ನಾನು ಕೊಡ್ತೀನಿ ಅನ್ನೋರಿಗೆ ಆ್ಯಂಡ್ ಈ ರ್ಯಾಂಕ್ ಕಾಲೇಜ್ ಸಿಕ್ದವ್ರಿಗೆ ದಿಸ್ ಈಸ್ ಒನ್ ಆಫ್ ದಿ ಬೆಸ್ಟ್ ಕಾಲೇಜ್. ಸೊ ಅಗೈನ್ ಸಮರೈಸ್ ಮಾಡಬೇಕು ಅಂದರೆ ನಿಮ್ಗೆ ಇದು ಸಿಗ್ತಾ ಇದೆ ಥ್ರೂ KICT ಆ್ಯಂಡ್ COMEDK ಅಂದರೆ ಕಣ್ಣು ಮುಚ್ಕೊಂಡು ತೊಗೋಬೋದು ಈ ಕಾಲೇಜ್ ಸೀಟ್ನ. ಬೆಸ್ಟ್ ಬ್ರಾಂಚಸ್ ಅಂದರೆ CSC, AIML, ISC, ECE, ಆಲ್ಮೋಸ್ಟ್ ಇವನ್ ಲೈಕ್ ಏರೋಸ್ಪೇಸ್ ಆ್ಯಂಡ್ ಮೆಕ್ಯಾನಿಕಲ್ ಆ್ಯಂಡ್ ದೀಸ್ ಬ್ರಾಂಚಸ್ ಆರ್ ಆಲ್ಸೋ ರಿಯಲಿ ಗುಡ್. ನೀವು ಪ್ಲೇಸ್ಮೆಂಟು ನೋಡಿದ್ರಿ. ಈ ಥರ ಟೆಕ್ ಪ್ಲೇಸ್ಮೆಂಟ್ಸ್ ಯಾವ ಕಾಲೇಜಸ್ಸಲ್ಲೂ ಆಗಲ್ಲ. ಸೊ ಫೈನಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಕಾಲೇಜ್ ಸಿಕ್ತು ಅಂದರೆ ಕಣ್ಮುಚ್ಕೊಂಡು ತೊಗೋಬೋದು. ಓಕೆನಾ? ಆ್ಯಂಡ್ ಈ ಕಾಲೇಜಿಗೆ ರಿಲೇಟೆಡ್ ಕಾಲೇಜ್, ಈ ಯಾರು ಕಾಂಪಿಟೇಷನ್ ಕೊಡ್ತಾರೆ ಈ ಕಾಲೇಜ್ಗೆ ಅಂದರೆ
PES ಆಗಿರ್ಬೋದು, BMS ಆಗಿರ್ಬೋದು, MSRIT ಆಗಿರ್ಬೋದು. ದೀಸ್ ಆರ್ ಲೈಕ್ ಟಾಪ್ 4 ಕಾಲೇಜಸ್ ಥ್ರೂ KCET. ಓಕೆನಾ? ಸೊ ಐ ಹೋಪ್ ನಿಮ್ಗೆ ಇದೆಲ್ಲ ನೋಡಿ ಮೋಟಿವೇಶನ್ ಬರ್ತಾ ಇದೆ ಆ್ಯಂಡ್ ಆಲ್ಸೋ ಲೈಕ್ ಆಗ್ತಾ ಇದೆ ಅಂತ. ನಿಮಗೆ ಲೈಕ್ ಆದರೆ ನೆಕ್ಸ್ಟು ಯಾವ ಕಾಲೇಜ್ ಈ ಥರ ನಿಮಗೆ ಕಾಲೇಜ್ ರಿವ್ಯೂ ತರಬೇಕು ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಮೋರೋ ಇನ್ ಕೇಸ್ ಈ ಕಾಲೇಜಲ್ಲಿ ಇನ್ನೂ ಏನಾದರೂ ತಿಳ್ಕೊಬೇಕು, ನಾವು ಆಲ್ರೆಡಿ ನಿಮ್ಮ ಕ್ಯಾಂಪಸ್ ತೋರಿಸಿದ್ವಿ, ಪ್ಲೇಸ್ಮೆಂಟ್ಸ್ ಹೆಂಗಾಗುತ್ತೆ ಅಂತ ತೋರಿಸಿದ್ವಿ, ಕಟ್ ಆಫ್ಸ್ ಎಷ್ಟಿರಬೇಕು ಅಂತ ತೋರಿಸಿದ್ವಿ, ಎಲ್ಲ ಕ್ಯಾಟಗರೀಸ್ಗೂ ಒಳಗಡೆ ಕಾಲೇಜ್ ಒಳಗಡೆ ಏನಾಗುತ್ತೆ, ಸ್ಟೂಡೆಂಟ್ಸ್ ಕ್ಲಬ್ಸ್ ಹೆಂಗಿರುತ್ತೆ, ಪಾಸಿಟಿವ್ಸ್ ಏನು, ನೆಗೆಟಿವ್ಸ್ ಏನು, ಕಂಪ್ಲೀಟ್ ಡೀಟೇಲ್ ಕೊಟ್ಟಿದ್ದೀವಿ. ಇನ್ನೂ ಏನಾದರೂ ಬೇಕು, ಮಿಸ್ ಆಗಿದೆ, ಈ ಥರ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕಾಲೇಜ್ ಈ ಥರ ನಿಮಗೆ ಕಂಪ್ಲೀಟ್ ಕ್ಯಾಂಪಸ್ ವ್ಯೂ, ಈ ಥರ ಕಂಪ್ಲೀಟ್ ರಿಸರ್ಚ್ ಡೀಟೇಲ್ಸ್ ಬೇಕು ಅಂದರೆ, ಯಾವ ಕಾಲೇಜ್ ಬೇಕು ಅಂದರೆ ಆ ಕಾಲೇಜ್ ಕಮೆಂಟ್ ಮಾಡಿ, ನಿಮಗೋಸ್ಕರ ತಂದು ಕೊಡ್ತೀವಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಈ ವಿಡಿಯೋ ಮಾಡೋಕ್ಕೆ ತುಂಬ ಎಫರ್ಟ್ ಹಾಕಿದ್ದಾರೆ ಸಿಂಪ್ಲಿಫೈಡ್ ಮೈಂಡ್ಸ್ ಟೀಮ್ ಕಡೆಯಿಂದ. ಕ್ಯಾಂಪಸ್ ವ್ಯೂ ಇರ್ಬೋದು, ಈ ಡೇಟಾ ಇರ್ಬೋದು, ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಬೇಕು. ಆ್ಯಂಡ್ ವಿ ವಿಲ್ ಬ್ರಿಂಗ್ ಆಲ್ ದ ಅದರ್ ಕಾಲೇಜಸ್ ಲೈಕ್ ದಿಸ್ ಇಂಜಿನಿಯರಿಂಗ್ ಕಾಲೇಜಸ್ ನಿಮಗೆ ಫ್ರೀಯಾಗಿ ರಿವ್ಯೂ ತಗೊಂಬರ್ತೀವಿ. ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಕ್ಕಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.